ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ವಿತ್ ಸಿಂಧು. ಇವತ್ತಿನ ವಿಡಿಯೋದಲ್ಲಿ ನಾನು ಕಲರ್ ಶೀಟ್ಸ್ನ ಯೂಸ್ ಮಾಡಿಕೊಂಡು ಲೋಟಸ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನು ಹಬ್ಬಗಳಲ್ಲಿ ಡೆಕೋರೇಷನ್ಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರ ಮೇಲೆ ಗಣಪತಿ, ಲಕ್ಷ್ಮೀ ಪೂಜೆ ಈ ಥರ ತುಂಬ ವೆರೈಟೀಸಲ್ಲಿ ನೀವು ಡೆಕೋರೇಟ್ ಮಾಡ್ಬೋದು. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟಿಗೆ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಒಂದು ವೇಸ್ಟ್ ರಟ್ ಅಥವಾ ಬಾಕ್ಸ್ ಏನಾದರೂ ತಗೊಂಡು ಇದಕ್ಕೆ ನಾನು ಬೇಸ್ಗೆ ಒಂದು ರೌಂಡ್ ಶೇಪ್ ಇರೋ ಒಂದು ಡ್ರಮ್ ಮುಚ್ಚಳ ತೊಗೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಲೋಟಸ್ ಮಾಡ್ತೀರಾ ಆ ಸೈಜ್ ಒಂದು ಸರ್ಕಲ್ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಲೋಟಸ್ ಮಾಡೋದಕ್ಕೆ 3 ರಿಂದ 4 ಡಾರ್ಕ್ ಪಿಂಕ್ ಕಲರ್ ಶೀಟ್ಸ್ ಬೇಕಾಗುತ್ತೆ, ಒಂದು ಗ್ರೀನ್ ಶೀಟ್ ಬೇಕಾಗುತ್ತೆ. ಈಗ ಪೆಟಲ್ ಕಟ್ ಮಾಡ್ಕೊಳ್ಳೋಣ. ಒಂದು ಇನ್ವಿಟೇಷನ್ ಕಾರ್ಡ್ ತಗೊಂಡು ಫೋಲ್ಡಿಂಗ್ ಪಾರ್ಟ್ನ ನಿಮ್ಮ ಸೈಡ್ ಇಟ್ಕೊಂಡು ಕಾರ್ನರಿಂದ ಈ ಥರ ಒಂದು ಅಪ್ರಾಕ್ಸಿಮೇಟಾಗಿ ಈ ಥರ ಡ್ರಾ ಮಾಡ್ಕೋಬೇಕು. ಎಲೆ ಶೇಪಲ್ಲಿ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಈ ಕಡೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಇಲ್ಲಿವರೆಗೂ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಕಟ್ ಮಾಡಿಕೊಂಡ್ರೆ ನೀಟಾಗಿರೋ ಒಂದು ಪೆಟಲ್ ರೆಡಿ ಆಗುತ್ತೆ. ಈಗ ಈ ಪೆಟಲ್ನ ಕಲರ್ ಶೀಟ್ ಮೇಲೆ ಇಟ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಿಂಕ್ ಕಲರ್ ಪೆಟಲ್ಸ್ 31 ಪೆಟಲ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ತಗೊಂಡಿರೋ ಬೇಸ್ ಸೈಜಿಗೆ. ಮತ್ತು ಗ್ರೀನ್ ಕಲರು 9 ಪೆಟಲ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, 9 ಪೆಟಲ್ಸ್. ಈಗ ಒಂದು ಪೀಠ ತಗೊಂಡಿದ್ದೀನಿ. ಪೀಠದ ಮೇಲೆ ಈ ಬೇಸ್ನ ಇಟ್ಕೊಂಡು ಎಲ್ಲ ಗ್ರೀನ್ ಕಲರ್ ಪೆಟಲ್ಸ್ನ ಫೆವಿಕಾಲ್ ಯೂಸ್ ಮಾಡಿಕೊಂಡು ಅಂಟಿಸ್ಕೊಳ್ತಾ ಇದ್ದೀನಿ. ಈಗ ಬೇಸ್ ರೆಡಿ ಆಗಿದೆ, ಈ ಥರ ಕಾಣ್ತಾ ಇದೆ. ಪಿಂಕ್ ಕಲರ್ ಪೆಟಲ್ಸ್ನ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಫೋಲ್ಡ್ ಮಾಡಿ ಇಟ್ಟಿದ್ದೆ, ಆ ಶೇಪ್ ಸ್ವಲ್ಪ ಪೆಟಲ್ಸ್ ಥರ ಚೆನ್ನಾಗಿ ನ್ಯಾಚುರಲ್ ಆಗಿ ಕಾಣಲಿ ಅಂತ. ಈಗ ಇದರಲ್ಲಿ ಒಂದು ರೌಂಡ್ನ ನಾವು ಈ ಗ್ರೀನ್ ಮಧ್ಯೆ ಅಂಟಿಸ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಗ್ರೀನ್ ಮತ್ತು ಪಿಂಕ್ ಪೆಟಲ್ಸ್ನ ಒಂದು ರೌಂಡ್ ಬೇಸ್ಗೆ ಅಂಟಿಸಾಗಿದೆ. ಈಗ ನೆಕ್ಸ್ಟ್ ಉಳಿದಿರೋ ಪಿಂಕ್ ಪೆಟಲ್ಸ್ನ ಮಧ್ಯೆ ಈ ಥರ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಈಗ ಒಂದು ಫೋಲ್ಡ್ನ ಇನ್ನೊಂದು ಫೋಲ್ಡ್ ಮೇಲೆ ಇಟ್ಟು ಸ್ಟೆಪ್ಲರ್ ಮಾಡ್ಕೊಳ್ತಾ ಇದ್ದೀನಿ. ಪಿನ್ ಮಾಡಿಕೊಂಡ್ರೆ ಇದು ನೀಟಾಗಿ ಶೇಪು ಚೆನ್ನಾಗಿ ಕಾಣಿಸುತ್ತೆ ಪೆಟಲ್ಸ್ದು. ಅದೇ ರೀತಿ ಎಲ್ಲ ಪೆಟಲ್ಸ್ನು ಈ ಥರ ಸ್ಟೆಪ್ಲರ್ ಪಿನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಪೆಟಲ್ಸ್ನ ಪಿಂಕ್ ಪೆಟಲ್ ಮಧ್ಯೆ ಅಂಟಿಸ್ಕೊಂಡು ಹೋಗಬೇಕು ಒಂದು ರೌಂಡು. ಈಗ ಒಂದು ರೌಂಡ್ ಪಿಂಕ್ ಪೆಟಲ್ಸ್ ಅಂಟಿಸಾಗಿದೆ. ಇದ್ರ ಮಧ್ಯ ಮತ್ತೆ ಇನ್ನೊಂದು ರೌಂಡ್ನ ಅಂಟಿಸ್ಕೊಳ್ತಾ ಇದ್ದೀನಿ, ಅಂದರೆ ಫ್ಲವರ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಕಂಪ್ಲೀಟ್ ಫ್ಲವರ್ ರೆಡಿ ಆಗಿದೆ. ಇನ್ನ ಸ್ವಲ್ಪ ಡ್ರೈ ಆಗಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮಧ್ಯದ ಪಾರ್ಟಿಗೆ
ಒಂದು ದಾರ ತಗೊಂಡು ಅಳತೆ ಮಾಡಿಕೊಂಡು ಆ ಸೈಜ್ ಇರೋ ಒಂದು ಸರ್ಕಲ್ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಅಂಟಿಸ್ತಾ ಇದ್ದೀನಿ. ಈ ಕಮಲದ ಮೇಲೆ ಗಣಪತಿ ಇಡ್ಬೋದು, ವರಮಹಾಲಕ್ಷ್ಮಿ ಅಥವಾ ದೀಪಾವಳಿನಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಬೋದು. ಈಗ ಕಂಪ್ಲೀಟ್ ಲೋಟಸ್ ರೆಡಿ ಆಗಿದೆ. ಈ ಲೋಟಸ್ ಮಾಡೋದಕ್ಕೆ ಪಿಂಕ್ ಕಲರ್ ಸ್ವಲ್ಪ ಡಾರ್ಕ್ ಕಲರ್ ಶೀಟ್ಸ್ನ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಲೋಟಸ್ ಮೇಲೆ ನಾನು ದೀಪಾವಳಿನಲ್ಲಿ ಕಳಶ ಇಟ್ಟು ಲಕ್ಷ್ಮೀ ಪೂಜೆ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ನೀವು ಇದನ್ನು ಟ್ರೈ ಮಾಡಿ. ಹಬ್ಬಗಳಲ್ಲಿ ಈ ಥರ ಏನಾದರೂ ಹೊಸದಾಗಿ ಡೆಕೋರೇಟ್ ಮಾಡೋದ್ರಿಂದ ತುಂಬ ಖುಷಿ ಅನಿಸುತ್ತೆ. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.